ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಕೆಟ್ನ ಕಷ್ಟಪಟ್ಟು ಮೇಲೆ ಏರಿಸಿ ನಿಲ್ಲಿಸಿದ್ದಾರೆ. ಬ್ಯಾಂಕ್ ನಿಫ್ಟಿನ ಧರ್ಮದೇಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಮಾರ್ಕೆಟ್ ನೆಗೆಟಿವ್ ಆಗಿ ಹೋಗಿ ಫ್ಲಾಟ್ ಆಗಿ ಹೋಗಿ 120 ಪಾಯಿಂಟ್ ಪ್ಲಸ್ ಅಲ್ಲಿದೆ. ಇದೆಲ್ಲಾನು ಫಾಲ್ಸ್ ರ್ಯಾಲಿ. ಬ್ಯಾಂಕ್ ನಿಫ್ಟಿಗೆ ಸಿಕ್ಕಾಪಟ್ಟೆ ಏಟನ್ನ ಕೊಟ್ಟಿದ್ದಾರೆ FIIs. IT ಸ್ಟಾಕ್ಸ್ ಅಲ್ಲಿ ಎಸ್ಪೆಷಲಿ HCL ಮಾರ್ಕೆಟ್ನ ಎತ್ತಿ ನಿಲ್ಸಿದ್ದಾರೆ. ಅದು ಎಷ್ಟು ದಿನಕ್ಕೆ ನಡೆಯುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಹೇಗೆ ಅಂತಂದ್ರೆ ಒಂದೊಂದು ಏಟಲ್ಲೂ ಸ್ವಲ್ಪ ಸ್ವಲ್ಪನೇ ಈಗ ನಿಮ್ಮ ದುಡ್ಡಲ್ಲಿ ಮ್ಯೂಚುವಲ್ ಫಂಡ್ ಉಪಯೋಗಿಸ್ತಾ ಇದ್ದಾರೆ, LIC ದುಡ್ಡನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಮ್ಮ ಪಟಾಕಿ ಲಿಸ್ಟಲ್ಲಿ ತುಂಬ ಸ್ಟಾಕ್ಸು ಒಳ್ಳೆ ವ್ಯಾಲ್ಯೂನಲ್ಲಿ ನಿಮಗೆ ಸಿಗುತ್ತೆ, ಕನ್ಸಿಡರ್ ಮಾಡ್ಕೊಳ್ಳಿ. ಇವತ್ತು ಬೇರೆ ಏನು ಮುಖ್ಯವಾದ ಸುದ್ದಿಗಳು ಅನ್ನೋದನ್ನ ನೋಡೋಣ. ಏಟು ಅಂದ್ರೆ ಏಟು ಧರ್ಮದೇಟು 13,950 ಅಂತ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರೆ. 13,800 ವರೆಗೂ ಸಿಗತ್ತೆ. 8 ಕ್ಯಾರೆಟ್ ಗೋಲ್ಡು 15,000ಕ್ಕಿಂತ ಕೆಳಗಡೆನೆ ಸಿಗುತ್ತೆ ನಿಮಗೆ 24 ಕ್ಯಾರೆಟ್ ಗೋಲ್ಡ್. ಇಲ್ಲಿ 300 ಅಂತ ಹೇಳ್ತಾ ಇದ್ದಾರೆ. 300ಕ್ಕೆಲ್ಲ ಯಾವನು ತಗೊಳ್ಳೋದಿಲ್ಲ. ಆಗಿ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,45,000 ರೂಪಾಯಿ ಅವೈಲೇಬಲ್ ಫಾರ್ 20th ಫೆಬ್ರವರಿ ಡೆಲಿವರಿ 1,45,000. ಮಾರ್ಕೆಟ್ ಅಲ್ಲಿ 220 ಕಡಿಮೆ ಆಗಿ ಯಾವನು ತಗೊಳ್ಳೋದಿಲ್ಲ. 4 ಲಕ್ಷ ಇದ್ದಂತ ವಸ್ತುನ 2,40,000 ರೂಪಾಯಿಗೆ ತಗೋತಾರೆ. ನಾನು ಹೇಳ್ದಂತ 45% ಬಿತ್ತು ಮಾರ್ಕೆಟ್ ಅಲ್ಲಿ. ಲೇಟು ಅಂದ್ರೆ ಏನು ಸಿಕ್ಕಾಪಟ್ಟೆ ಏಟು. MCX ಅಲ್ಲಿ ಬೆಳಗ್ಗೆ 2,45,000 ಅಲ್ಲಿ ನೋಡಿದೆ. Feb 28 ಡೆಲಿವರಿ. ನೀವು ತುಂಬಾ ಕೇಳಿದ್ರಿ ಅಂತಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ತಗೊಂಡು ಕೊಟ್ಬಿಟ್ಟು 45ಗೆ ಡೆಲಿವರಿ ತಗೋತಾರೆ 28ನೇ ತಾರೀಕು. 26 ದಿನಕ್ಕೆ ನೀವು 55,000 ರೂಪಾಯಿ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಅದು ಅಬ್ಸರ್ಡ್, ಅದು ಡೆಫಿನೆಟ್ ಆಗಿ ನಡೆಯೋಗಿಲ್ಲ. ಏಟು ರೂಪಾಯಲ್ಲಿ ಕಷ್ಟಪಟ್ಟು 9160 9165 ಅಲ್ಲಿ ಇಟ್ಟಿದ್ದಾರೆ. ಸೊ ಇದೇನೆ ಮೇನ್ ಆಗಿ ಗೋಲ್ಡ್ ರಿಲೇಟೆಡ್ ನ್ಯೂಸು. ಗೋಲ್ಡ್ ಯಾಕೆ ಕುಸಿತ ಕಂಡಿದೆ ಅನ್ನೋದಕ್ಕೆ ಬ್ಲೂಮ್ಬರ್ಗ್ ಅಲ್ಲಿ ಒಂದು ದೊಡ್ಡ ಆರ್ಟಿಕಲ್ಲೇ ಬಂದಿಲ್ಲ. ಗೋಲ್ಡು ಸಿಲ್ವರ್ನ ಹೈಟಲ್ಲಿರುವಾಗ ಕೆವಿನ್ ವಾಶ್ ಬರೋದಕ್ಕೆ ಒಂದು 1 ಅವರ್ಗೆ ಮುಂಚೆ ಚೈನಾದಲ್ಲಿ ಮಾರೋದಕ್ಕೆ ಶುರು ಮಾಡಿದ್ರು ಅಂತ ಒಂದು ಹೇಳಿಕೆ. ಚೈನಾದಲ್ಲಿ ಯಾರು ಮಾರಿದ್ರು ಯಾರು ಮಾರಿಲ್ಲ ಅನ್ನೋದೆಲ್ಲ ನಮಗೆ ಗೊತ್ತಿಲ್ಲ. ಚೈನಾದಿಂದ ಹೆವಿ ಸೆಲ್ಲಿಂಗ್ ಪ್ರೆಷರ್, ಅದರಿಂದ ಏಟ್ ಕೊಟ್ಟು ಒಂದೇ ಸರ ನಿಲ್ಲಿಸ್ಬಿಟ್ರು ಮಾರ್ಕೆಟ್ನ ಒಂದೇ ದಿನದಲ್ಲಿ. ಬೆಳ್ಳಿ $73 ವರೆಗೂ ಇಳಿದು ಆಮೇಲೆ $80 ವರೆಗೂ ಹೋಯ್ತು. ಈಗ ಭಯಂಕರ ಏಟು. ಬೆಳ್ಳಿಗೆ ಮಾರ್ಕೆಟ್ ಅಲ್ಲಿ ಏಟು, ಗೋಲ್ಡ್ಗೂ ಏಟು. ಏಕಂತಂದ್ರೆ ಚೈನಾ ಮಾರ್ಕೆಟ್ನ ಫಡ್ ಮಾಡಿಬಿಡ್ತು. ಅದಾದ್ಮೇಲೆ ಈ ಕೆವಿನ್ ವಾಶ್ ಬಂದಿದ್ದಾರೆ ಅಂತ ಅನ್ನುವಾಗ ಇನ್ನೂ ಹಾಕಿ ಅವರ ಹಳೆ ರೆಪ್ಯುಟೇಷನ್ನ ಕಾರಣವಾಗಿ ಇಟ್ಕೊಂಡು ಇನ್ನೂ ಇಳಿಸಿದ್ರು ಸ್ಟಾಕ್ನ. ಸೊ ಯಾವನೆಲ್ಲ ಅದನ್ನ ಚೀಪ್ ಆಗಿ ತಗೊಂಡು ಇಟ್ಕೊಂಡಿದ್ನೋ ಅವನೆಲ್ಲ ಒಳ್ಳೆ ದುಡ್ಡು ಮಾಡ್ದ ಟ್ರೇಡಿಂಗ್ ಅಲ್ಲಿ. ಸೊ ಲಾಸ್ಟಲ್ಲಿ ಯಾರು ಎಂಟರ್ ಆದ್ರೋ ಅವರೆಲ್ಲ ಸಿಕ್ಕಾಕೊಂಡಿರ್ತೀರ. ಬೆಳ್ಳಿಯಲ್ಲಿ ಯಾರೆಲ್ಲ 2.5 ಲಕ್ಷ ಹತ್ರ ಎಂಟರ್ ಆಗಿದ್ರು ಅವರೆಲ್ಲ ಒಂದೇ ಪ್ರಾಬ್ಲಮ್ ಅಲ್ಲಿ ಇರ್ತೀರಾ. 20ನಲ್ಲಿ ಮಾರೋದು ತುಂಬಾನೇ ಕಷ್ಟ. ಅನ್ಲೆಸ್ ನೀವು ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ತಗೊಂಡು ಇಟ್ಕೊಂಡಿದ್ರಿ ಅಂದ್ರೆ ತಪ್ಪಿಸ್ಕೊಂತೀರಾ. ಮಾರ್ಕೆಟ್ ಅಲ್ಲಿ ಇವತ್ತು ಹೋದ್ರಿ ಅಂತಂದ್ರೆ 2 ಲಕ್ಷ ರೂಪಾಯಿಗೆ ತಗೋತಾರೆ ಟ್ರೆಂಡ್ ಆ ಬೆಳ್ಳಿನ. ಅದಕ್ಕಿಂತ ಮೇಲೆ ಅಂದ್ರೆ 220 230 ಆ ತರ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ತಳ್ಬಿಡಿ. ಇನ್ನು ಕೂಡ ಬೀಳೋದಕ್ಕೆ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿದೆ. ಇದರಿಂದಾನೇ ಹೇಳ್ದೆ ಬೆಳ್ಳಿ ಒಲಟೈಲು. ಈ ಬೆಳ್ಳಿ ಮಾನಿಟರಿ ಮೆಟಲ್ ಅಲ್ಲ, ಹಾಕಿ ಚಚ್ತಾರೆ ಅಂತ ಹಂಗೆ ಹಾಕಿ ಚಚ್ಬಿಟ್ರು. ಗೋಲ್ಡೇ ನೋಡಿದ್ರಿ ಅಂತಂದ್ರೆ ಹೋದಂತ ಒಂದು ವಾರದಲ್ಲಿ 2% ಲಾಸ್. ದಟ್ ಓನ್ಲಿ 2%. ಏನ್ ಏಟ್ ಕೊಟ್ರು ಅಂತ ಅನ್ನೋದು ಚೈನಾದವ್ರು ಕೊಟ್ಟಿದ್ದು ಇನ್ನೂ ನೋವ್ತಾನೆ ಇದೆ. ಎಲ್ರಿಗೂ ನೋವು ಇರುತ್ತೆ. ಇಲ್ಲಿಂದ ತಿರ್ಗಾ ಗೋಲ್ಡ್ ಏರುತ್ತಾ ಅಂತ ಕೇಳಿದ್ರೆ ಏರುತ್ತೆ, ಆದ್ರೆ ಸ್ವಲ್ಪ ಸೆಟಲ್ ಡೌನ್ ಆಗಿ ಏರುತ್ತೆ. 3 ತಿಂಗಳು ಹಂಗೆ ಹಿಂಗೆ ಇದ್ದು ಆಮೇಲೆ ಏರುತ್ತೆ ಎಲೆ. ಅದಾದ್ಮೇಲೆ ಫಸ್ಟ್ ನ್ಯೂಸು, ನಿನ್ನೆ ಬಜೆಟ್ ಅಲ್ಲಿ ಫೈನ್ ಪ್ರಿಂಟ್ ಅಂತ ಒಂದು ಬಂದಿದೆ. ಫೈನ್ ಪ್ರಿಂಟ್ ಅಂತಂದ್ರೆ ಯಾರಿಗೂ ಕಾಣಿಸ್ದಂಗೆ ಒಂದು ಪೇಜ್ನ ಹಂಗೆ ಇನ್ಸರ್ಟ್ ಮಾಡಿ ಇಡ್ತಾರೆ. ಇದರಲ್ಲಿ 12 ಲೈನ್ನ ಇನ್ಸರ್ಟ್ ಮಾಡಿದ್ರು. ಈ 12 ಲೈನ್ ಇನ್ಸರ್ಷನ್ ಅಲ್ಲಿ ಇಂಡಿಯಾದ ಈ ಮಿಡಲ್ ಕ್ಲಾಸ್ ಜನರ ಕನಸನ್ನ ಹಾಗೆ ತಣ್ಣೀರ್ ಎರಚಿದಂಗೆ ಎರಚಿಬಿಟ್ರು. ಅವ್ರೇನ್ ಗೋಲ್ಡ್ ಬಾಂಡ್ ಬೇಡ, ಸುಮ್ಮನೆ ತೊಂದರೆ ಸಿಕ್ಕಾಕೋತೀರಾ ಅಂತ ತುಂಬಾ ಸಲ ಹೇಳಿದ್ದೀನಿ. ಸೊ ಇದು ತುಂಬಾ ಸಲ ಏಟ್ ತಿಂದಿರೋದ್ರಲ್ಲಿ ಇದು ಈಗ ದೊಡ್ಡ ಏಟ್ ಹಾಕಿದೆ. ಸರ್ಕಾರ ನಿಮಗೆ ಈ ಗಾಳಿಪಟ ತೋರಿಸ್ತಾರೆ ಅಂತ ನಾನು ಹೇಳಿದ್ದೆ. ಅದರಲ್ಲಿ ಫಸ್ಟ್ ಸ್ಟೆಪ್ಪು ಈಗ ನಡೆದೋಗಿದೆ. ಮಾರೋವಾಗ ಏನು ಹೇಳಿದ್ರು, ಯಾರು ಬೇಕಾದರೂ ಇಟ್ಕೋಬೋದು, ಹೇಗೆ ಬೇಕಾದರೂ ಇಂಟರ್ಚೇಂಜ್ ಮಾಡ್ಕೋಬೋದು, ಕ್ಯಾಪಿಟಲ್ ಗೇಮ್ಸೇ ಇಲ್ಲ, ಎಂಜಾಯ್ ಅಂತ ಹೇಳಿದ್ರು. ಈಗ ನೀವು 10,000 ರೂಪಾಯಿ ಪ್ರಾಫಿಟ್ನ ನೋಡಿದ ಮೇಲೆ ಅದಂಗೆ ನೀವು 10,000 ನೋಡ್ಬೋದು, ನೀವು 10,000 ಪ್ರಾಫಿಟ್ನ ನೋಡಂಗಿಲ್ಲ. ನಿಮ್ಮನ್ನು ಯಾರು ತಗೊಳ್ಳೋದಕ್ಕೆ ಹೇಳಿದ್ರು ಅಂತ ಕೇಳಿಬಿಟ್ಟು ಈಗ ಹೊಸದಾಗಿ ರೂಲ್ಸ್ ಹಾಕಿದ್ದಾರೆ.
ನನಗೆ ಫಸ್ಟ್‌ನಿಂದ ಈಗ 8 ವರ್ಷ ಇಟ್ಕೊಂಡಿದ್ರೇನೆ ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಇಲ್ಲ. ಏನಾದ್ರು ಮಧ್ಯದಲ್ಲಿ ಮಾರ್ಬಿಟ್ಲಿ ಅಂತಂದ್ರೆ 10,000 ಲಾಭ ನೋಡಿದ್ರಿ ಅಂತಂದ್ರೆ ನನಗೆ ₹1,250 ಕೊಟ್ಬಿಡಿ. ಮಧ್ಯದಲ್ಲಿ ಮಾರಿದ್ದೀರಾ ನನಗೆ ₹1,250 ಕೊಟ್ಬಿಡ್ಬೇಕು. ಹಂಗೇನಾದ್ರು ಮಧ್ಯದಲ್ಲಿ ಮಾರಿದ್ರೆ ನನಗೆ ಕ್ಯಾಪಿಟಲ್ ಗೇನ್ಸ್‌ನ ಕಟ್ಬಿಡ್ಬೇಕು. ಎರಡನೇದು, ನೀವು ಮಾರಿ ಈಗ ನಮ್ಮ ರಾಜ ತಗೊಂಡ್ಬಿಟ್ರು ಅಂತ ಅಂದ್ರೆ ಅವರಿಗೆ ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಇದೆ. ಅಂದ್ರೆ ನಾನು ಕ್ಯಾಪಿಟಲ್ ಗೇನ್ಸ್ ಕಟ್ಟಬೇಕು. 15,000 ತಗೊಂಡು ಅವ್ರು ಒಂದು 25,000ಕ್ಕೆ ಮಾರಿದ್ರು ಅಂತ ಇಟ್ಕೊಳ್ಳಿ, ಅವರು ಕೂಡ ಒಂದು ಕ್ಯಾಪಿಟಲ್ ಗೇನ್ಸ್ ನ ಕಟ್ಟಬೇಕು. ಅದರಿಂದ ಬೇಸಿಕ್ಲಿ ಯಾರು ಮೊದಲನೇ ದಿವಸದಲ್ಲಿ ತಗೊಂಡು LP ಅವನಲ್ಲಿ ತಗೊಂಡ್ಬಿಟ್ಟು ಆ ಬಾಂಡ್ ನ ತಿರ್ಗಾ ತಗೊಳ್ಳೋವರೆಗೂ ಇಟ್ಕೊಂಡಿದ್ದವನಿಗೆ ಮಾತ್ರನೇ ಈಗ ಸದ್ಯಕ್ಕೆ ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಇಲ್ಲ. ಬೇರೆ ಎಲ್ರಿಗೂ ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಇದೆ. ಈ ಬಡ್ಡಿ ಅಂತ ಏನೋ ಒಂದು 2.5% ಕೊಡ್ತಾರಲ್ಲ, ಅದು ಅವರ ಇಂಟ್ರೆಸ್ಟ್ ಇನ್ಕಮ್ ಜೊತೆ ಸೇರಿಸಿ ನೀವು ಈ ನಿಮ್ಮ ಸ್ಲ್ಯಾಬ್ ರೇಟ್ ಪ್ರಕಾರ ಟ್ಯಾಕ್ಸ್ನ ಕಟ್ಟಬೇಕು. ಸಪೋಸ್ ನೀವು 30% ಸ್ಲ್ಯಾಬಲ್ಲಿ ಇದ್ರೆ ಸ್ಲ್ಯಾಬ್ನ ಕಟ್ಟಲೇಬೇಕು. ಸೊ ಈ ಟ್ಯಾಕ್ಸ್ ಬೆನಿಫಿಟ್ ಅನ್ನೋದನ್ನ ಒಂದೇ ದಿನದಲ್ಲಿ ಗೋವಿಂದ ಮಾಡಿಬಿಟ್ರು. ನಾನು ಏನು ಹೇಳಿದೆ, ಡಿಮೌಂಟ್ ಮಾಡ್ತಾರೆ ಅಂತ ಹೇಳಿದೆ. ಇಲ್ದೇನೆ ಇವಾಗ ಮೊದಲನೇ ಸ್ಟೆಪ್ಪು 30,000 ಕೊಟ್ಟೋಯ್ತು ಅಂತ ಇಟ್ಕೊಳ್ಳಿ, 3 ಲಕ್ಷ ಕೋಟಿ ಎಲ್ಲ ಕೊಡೋದಕ್ಕಾಗಲ್ಲ. ನಾವೇ ನೋಡಿ ಒಂದು ಬೆಲೆ ಹೇಳ್ತೀವಿ, ಆ ಬೆಲೆಗೆ ತಗೊಂಡು ಹೋಗ್ಬಿಡಿ, ಟ್ಯಾಕ್ಸ್ನ ಕಟ್ಬಿಡಿ ಅಂತ ಹೇಳ್ತಾರೆ. ಸೊ ಈ SGBನಲ್ಲಿ ನಿಮ್ಮನ್ನೆಲ್ಲ ಯಾಮಾರಿಸ್ಬಿಟ್ರು ಅಂತ ನಾವು ಹೇಳೋದೆಲ್ಲ ಈ ನಂಬಿಸಿ ಕುತ್ತಿಗೆ ಕುಯ್ಯೋದು ಅಂತ ಒಂದು ಹೇಳ್ತಾರಲ್ಲ, ₹500 ನೋಟು ₹1,000 ನೋಟು ಆ ಥರ ಆಗೋಯ್ತು. ಏನೇ ನಾವೆಲ್ಲ ಮಿಡಲ್ ಕ್ಲಾಸ್ ಅಲ್ವಾ, ಹಿಂಗೆ ವರ್ಷ ಹಾಕ್ಬಿಟ್ಟು ಅಂತ ಹಂಗೆ ಹೋಗ್ಬಿಡ್ತೀವಿ. ಇದೇನು ಅಂತಂದ್ರೆ ಬಯೋಸಿಮಿಲರ್ಸ್ ಅಂಡ್ ಬಯೋಲಾಜಿಕಲ್ ಡಿವೈಸಸ್ ಅಲ್ಲಿ ರೆಡ್ಡಿ ಒಂದೇ ಖುಷಿನಲ್ಲಿದ್ದಾರೆ. ಕರೆಕ್ಟ್ ಆದಂತ ಟೈಮಲ್ಲಿ ಕರೆಕ್ಟ್ ಆದ ಜಾಗವನ್ನು ನಾನು ಫೋಕಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಮಜುಮ್ದಾರ್ ಕೂಡ ಹೇಳ್ತಾ ಇದ್ದಾರೆ, ನಾವು ಕರೆಕ್ಟ್ ಆದಂತ ಟೈಮಲ್ಲಿ ಕರೆಕ್ಟ್ ಆದಂತ ಜಾಗದಲ್ಲಿ ಪುಷ್ ಮಾಡಿದ್ವಿ ಅಂತ. ಐತನ್ ಏನ್ ಹೇಳ್ತಾರೆ ಅಂದ್ರೆ, ಜನಗಳು ತುಂಬಾ ಗೋಲ್ಡ್ ನ ತಗೊಳ್ಳೋದಿಲ್ಲ ರೇಟ್ ಹಿಂಗೆ ಏರ್ತಾ ಹೋದ್ರೆ, ಆದ್ರೆ ನಾವು ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಹಿಂದೆ ಹೋಗ್ತಾ ಇದ್ದಾರೆ. ಆ ಸೇಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಹುಂಡೈ 11% ಏರಿದೆ ಅಂತ ಹೇಳ್ತಾ ಇದ್ದಾರೆ. ರೇಟಾ ಹೇಳ್ತಾನೆ 15% ಏರಿದೆ ಅಂತ. ಇದಕ್ಕೆಲ್ಲ ದೊಡ್ಡ ಸರ್ಪ್ರೈಸ್ ಏನು ಅಂತ ಟಾಟಾ ಮೋಟಾರ್ಸ್ ಏನ್ ಹೇಳ್ತಾನೆ ಅಂದ್ರೆ, ಈ ಪ್ಯಾಸೆಂಜರ್ ವೆಹಿಕಲ್ 72,000 ಗಾಡಿನ ಮಾರಿದೀವಿ, ಅದರಲ್ಲಿ 71,200 ಗಾಡಿನ ಇಂಡಿಯಾದಲ್ಲಿ ಮಾರಿದೀವಿ. ಇರುವಂತ 750 ಕಾರ್ನ ನಾವು ಹೊರದೇಶದಲ್ಲಿ ಮಾರಿದೀವಿ. ಈ ತಿಂಗಳಲ್ಲಿ ನೆಕ್ಸ್ಟ್ 10 ಲಕ್ಷ ಕಾರು ಮಾರಿದೆ. ನಾವು 24,000 ಪಂಚ್ನ ಮಾರಿದ್ದೀವಿ. ಪಂಚ್ ಗ್ರೋಯಿಂಗು ಅದನ್ನ ಬಿಟ್ಟು ಈ ಟಿಗಾರೋ ಅಂತ ಒಂದು ಗಾಡಿ ಇಟ್ಟಿದ್ದಾರಲ್ಲ, ಅದು ಕೂಡ ಸೂಪರ್ ಸ್ಟಾರ್ ಸೇಲ್ಸ್. ಅದು ಕೂಡ 7 ಲಕ್ಷ ನಂಬರ್ನ ದಾಟಿದೆ. ಅದು ಕೂಡ 10 ಲಕ್ಷವನ್ನ ದಾಟಿಬಿಡತ್ತೆ. ಇಂಡಿಕಾ ಆದ್ಮೇಲೆ ನೆಕ್ಸಾನ್ 10 ಲಕ್ಷ ಪಂಚ್ 10 ಲಕ್ಷ ಟಿಗಾರೋ 10 ಲಕ್ಷ ಕೂಡ ಆಗ್ಬಿಡುತ್ತೆ. ಸೊ 4 10 ಲಕ್ಷ ಕಾರನ್ನ ಕೊಟ್ಬಿಡುತ್ತೆ. ಈ ಟಾಟಾ ಅಂದ್ರೆ ನಂಬರ್ 2 ನಂಬರ್ 3 ಪೊಸಿಷನ್ಗೆ ಬದಲಾಯಿಸಿ ಬರ್ತಾರೆ. ಒಂದು ಲಾಂಗ್ ಟರ್ಮ್ ನಂಬರ್ 2ಗೆ ಹೋಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರ ಹತ್ರ ಸಿರಾನೋ ಇದೆ, ಎಲ್ಲಾಗೂ ಇದೆ. ಫಾರ್ಮಾ ಏರೋ ತರ ಏರಿ ನಿನ್ನೆ ಹೊಡಗ್ಬಿಟ್ರು ಪ್ರಾಫಿಟ್ಸು, ಅದರಿಂದ ಅವರು ಸೇಫ್ಟಿಯಾಗಿ ತಪ್ಪಿಸ್ಕೊಂಡಿದ್ದಾರೆ. ಟಾಟಾ ಕಮ್ಯುನಿಕೇಶನ್ಸ್ ಇದೇ ಡಿಜಿಟಲ್ಸ್ ಲಾಂಚ್ ಮಾಡಿದ್ದಾರೆ. ಬಟ್ ಓವರ್ ಆಲ್ ಆಗಿ ರಿಸಲ್ಟ್ಸ್ ಚೆನ್ನಾಗಿಲ್ಲ. ಇವತ್ತು ಬೆಳಗ್ಗೆ ಒಂದು 4% ಏಟು, ಯಾವ್ದನ್ನ ನೋಡಿದ್ರು ಏಟನ್ನೇ ತಿಂತಾ ಇದೆ. ಓಲಾ ಏನ್ ಹೇಳ್ತಾನೆ ಅಂತಂದ್ರೆ, ನಾನೊಂದು 10% 5% ಜನರನ್ನ ಈಗಲೇ ಕೆಲಸದಿಂದ ಕಳಿಸ್ಬಿಡ್ತೀನಿ, ಅಗತ್ಯದಿದ್ರೆ ಇನ್ನೊಂದು 5% ಕಳಿಸ್ಬಿಡ್ತೀನಿ, ಹೇಗಾದ್ರು ಟರ್ನ್ ಅರೌಂಡ್ ಮಾತ್ರ ಆದ್ರೆ ಸಾಕು ಅಂತ ಹೇಳ್ತಾ ಇದ್ದಾನೆ. ಇದೇ ಸಮಯದಲ್ಲಿ ಈಗ ಎನ್ವಿಡಿಯಾ ಏನ್ ಹೇಳ್ತಾನೆ ಅಂದ್ರೆ, $100 ಬಿಲಿಯನ್ ನಾವು ಓಪನ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದೆಲ್ಲ ಡ್ರೀಮು. ನಾವು ಈಗ ಹೇಳ್ತಾ ಇರುವಂತದ್ದೇನೆ ಸತ್ಯ. ಅದರಿಂದ ನೋಡಿ ಮೂವ್ ನೋಡ್ಕೊಂಡು ಬಿಡ್ತೀವಿ. ಈಚ್ ಕೇಸ್ ಬೈ ಕೇಸ್ ದುಡ್ಡು ಕೊಡ್ತೀವಿ. ಡೈರೆಕ್ಟ್ ಆಗಿ $100 ಬಿಲಿಯನ್ ಹಾಕೋದೆಲ್ಲ ಇಂಪಾಸಿಬಲ್ ಅಂತ ಹೇಳಿದ್ದಾರೆ. IDFC ಬ್ಯಾಂಕ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮಾರ್ಜಿನ್ ಕಡಿಮೆ ಹಾಕಿದ್ರು ಕೂಡ 8% ಪ್ರಾಫಿಟ್ ಏರಿದೆ. ಯಾಕೆ ಅಂತಂದ್ರೆ ಬೆಟರ್ NPA ಮ್ಯಾನೇಜ್ಮೆಂಟ್, ಅಸೆಟ್ ಚೆನ್ನಾಗಿ ಸ್ವೆಟ್ ಮಾಡಿ ತೆಗೆದಿದ್ದಾರೆ. 48% ಮಾರ್ಜಿನ್ ಅಲ್ಲಿ ತುಂಬಾ ಸಾಲಿಡ್ ಆಗಿದ್ದಾರೆ. ಅದಾದ್ಮೇಲೆ ಈ ಎಕ್ಸೈಡ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 8% ಪ್ರಾಫಿಟ್ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸೈಡ್ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ.
ಟಾಟಾ ಮಾತ್ರ ಏರೋದಕ್ಕಾಗುತ್ತಾ, ನಾವು ಕೂಡ ಏರ್ತೀವಿ ಅಂತ ಹೀರೋ ಮೋಟಾರ್ ಕಾರ್ಪು 26% ಸೇಲ್ಸ್ ಏರಿದೆ. ಹ್ಯುಂಡಾಯ್ ಮೋಟಾರು ಒಂದು 10% ಸೇಲ್ಸ್ ಏರಿದೆ. ಟೊಯೋಟಾ ಕಿರ್ಲೋಸ್ಕರ್ದು 15% ಅವರ ಸೇಲ್ಸ್ ಏರಿದೆ. ಕ್ರೆಪ್ಸ್ ಸೇದುವಂಥದ್ದು ಇನ್ನು ಸ್ವಲ್ಪ ಕಾಸ್ಟ್ ₹55 ಒಂದು ಪ್ಯಾಕೆಟ್ಗೆ ಏರಿದೆ. ಏನ್ ಸಿಗರೇಟು, ಬಟ್ ಇದರಿಂದ ಎರಡು ನಡೆಯುತ್ತೆ. ಚೈನಾಗೆ ನಾವು ಏರ್ಸಿ ಬಿಟ್ಟಂಗೆ ಚೈನಾದಿಂದ ಈಗ ಸ್ಮಗ್ಲಿಂಗ್ ಅನ್ನೋದು ಏರುತ್ತೆ. ಈ ದಿನಲ್ಲೇ ಚೈನಾ ಸಿಗರೇಟ್ಸ್ ಡಿಸ್ಟ್ರಿಬ್ಯೂಷನ್ಸ್ ರೀಚ್ ಆಗಿದಂತೆ. ಇಲ್ಲಿ ₹24 ಒಂದು ಸಿಗರೇಟ್ ಅಂದ್ರೆ ಅಲ್ಲಿ ₹12 ಒಂದು ಸಿಗರೇಟ್ ಇದೆಯಂತೆ. ಸೊ ಚೈನಾದವನು ಸೇಮ್ ಟು ಸೇಮ್ ಕಾಪಿ ಹೊಡೆದು ಟ್ಯಾಕ್ಸ್ ಕಟ್ಟದಂಗೆ ತಗೊಂಡು ಬಂದು ಮಾರ್ತಾ ಇದ್ದಾಳೆ. ವೇಳೆ ಈ ಟಾಕಿ ಚಾಮ್ ಅನ್ನುವಂಥ ಲೇಡಿ ಜಪಾನ್ನಲ್ಲಿ ಇರಾನ್ಸ್ ಜಯಗಳಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಆ ಎಮ್ಮನ್ ಪಾಪ್ಯುಲಾರಿಟಿ ಹೈಯಾಗಿದೆ. ಸೇಲ್ಸ್ ಟ್ಯಾಕ್ಸ್ನ ಕಡಿಮೆ ಮಾಡ್ತೀವಿ ಅಂತ ಇದ್ದಾರೆ. ಅದರಿಂದ ಅಲ್ಲಿ ಬಾಂಡ್ ಮಾರ್ಕೆಟ್ ಅಲ್ಲಿ ತಕರಾರು ಬರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಬಾಂಡ್ ಮಾರ್ಕೆಟ್ ಅಲ್ಲಿ ತಕರಾರು ಅಂತಂದ್ರೆ ಗೋಲ್ಡ್ ತಿರ್ಗಾ ಏರುತ್ತೆ. ಮೊದಲು ಟ್ರಂಪ್ ನಾವ್ ಏನ್ ಬೇಕಾಗಿ ಮಾಡ್ತೀವಿ ಇವ್ರನ್ನ ಜಪಾನ್ನ ಕಾಪಾಡೋದಕ್ಕೆ ಅಂತ ಹೇಳ್ದಂತವ್ರು ಈಗ ನಮ್ ಡಾಲರ್ನ ಮಾರಿ ನಾವ್ ಏನ ತಗೊಳ್ಳೋದಕ್ ಆಗಲ್ಲ ಅಂತ ಹೇಳಿದ್ದಾರೆ ಬೆಸೆಂಟೋ. ಏನಾಗುತ್ತೆ ಜಪಾನಲ್ಲಿ ಅನ್ನೋದನ್ನ ಕಾದಿದ್ದಿ ನೋಡೋಣ. ಆದರೆ ಇವತ್ತು ಮೇನ್ ಸ್ಟೋರಿ ಗೋಲ್ಡು ಬೆಳ್ಳಿನೂ ಹೊಡೆದಿದ್ದೇನೆ. ETF ಅಲ್ಲಿ 25-30% ಲಾಸ್ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನೋಡ್ಕೊಳ್ಳಿ. ಈ ಲಾಸ್ ಏನಂತ ನಾಳೆನೆ ಕನ್ಫರ್ಮ್ ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಲಾಸ್ ಆಗೂ ಇರಬಹುದು. ಇದರಿಂದಾನೇ ನಿಮ್ಮನ್ನ ಬೆಳ್ಳಿ ತಗೋಬೇಡಿ ಅಂತ ಹೇಳಿದ್ದೆ. ಗೋಲ್ಡು ETF ಮಾಡಬೇಡಿ ಅಂತ ಹೇಳಿದ್ದೆ. ಗೋಲ್ಡ್ನ ಫಿಸಿಕಲ್ ಆಗಿ ಇಟ್ಕೊಳ್ಳಿ ಅಂತ ಇದರಿಂದಾನೇ ಹೇಳಿದ್ದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.